ಸಿಎಂ ಇಬ್ರಾಹಿಂ ಕುಟುಂಬದ ವಿರುದ್ಧ ಭ್ರೂಣ ಹತ್ಯೆ ಆರೋಪ ಕೇಳಿಬಂದಿದೆ. ಸಹೋದರನಿಂದಲೇ ಇಬ್ರಾಹಿಂ ವಿರುದ್ಧ ಭ್ರೂಣ ಹತ್ಯೆ ಆರೋಪ ಕೇಳಿಬಂದಿದೆ. ರಾಜ್ಯ ಯೋಜನಾ ಮಂಡಳಿ ಉಪಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಮೇಲೆ ಗುರುತರ ಆರೋಪ ಕೇಳಿಬಂದಿದೆ. ಇಬ್ರಾಹಿಂ ತಮ್ಮ ಸಿಎಂ ಖಾದರ್ರಿಂದ ಈ ಗಂಭೀರ ಆರೋಪ ಮಾಡಲಾಗಿದೆ. ಕೆಪಿಸಿಸಿ ಉಪಾಧ್ಯಕ್ಷ ಇಬ್ರಾಹಿಂ ಸಹೋದರ ಸಿಎಂ ಖಾದರ್ ಈ ಆರೋಪ ಮಾಡಿದ್ದಾರೆ. ಹಣ್ಣಿನ ಜ್ಯೂಸ್ನಲ್ಲಿ ಗರ್ಭಪಾತದ ಮಾತ್ರೆಯನ್ನ ಹಾಕಿ ಒಂದು ಗರ್ಭಪಾತವನ್ನ ಅಥವಾ ಭ್ರೂಣ ಹತ್ಯೆಯನ್ನ ಮಾಡಿಸಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿದ್ದು, ಇಬ್ರಾಹಿಂ ವಿರುದ್ಧ ಪೊಲೀಸರಿಗೆ ದೂರು ನೀಡೋಕೆ ಕೂಡ ನಿರ್ಧಾರ ಮಾಡಲಾಗಿದೆ. ಇನ್ನು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ 7 ತಿಂಗಳ ಹಿಂದೆ ಸಿಎಂ ಇಬ್ರಾಹಿಂ ಪುತ್ರಿ ವಿವಾಹ ನಡೆದಿತ್ತು. ಸೋದರ ಸಿಎಂ ಖಾದರ್ ಪುತ್ರನ ಜೊತೆಯಲ್ಲೇ ಖಾದರ್ ಅವರ ಮಗಳ ಇಬ್ರಾಹಿಂ ಅವರ ಮಗಳ ಮದುವೆ ಕೂಡ ನಡೆದಿತ್ತು. ಪ್ರೀತಿಸಿ ಮದುವೆಯಾಗಿದ್ರು ಸಿಎಂ ಫೈಸಲ್ ಹಾಗೆ ಸಿಎಂ ಇಫಾ ಅನ್ನೋದು 4.5 ತಿಂಗಳ ಗರ್ಭಿಣಿಯಾಗಿರ್ತಾರೆ. ಇಬ್ರಾಹಿಂ ಪುತ್ರಿ ಇಫಾ ಅವರನ್ನ ತವರು ಮನೆಗೆ ಕರೆಸ್ಕೊಂಡಿರ್ತಾರೆ. ತವರು ಮನೆಗೆ ಬಿಡೋಕೆ ಬಂದ ಸಂದರ್ಭದಲ್ಲಿ ಇಫಾ ಪತಿ ಫೈಸಲ್ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇಬ್ರಾಹಿಂ ಪುತ್ರ ಮೊಹಮ್ಮದ್ ಫಯಾಜ್ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೂಡ ಕೇಳಿ ಬಂದಿದೆ. ನಂತರ ಇಫಾಳನ್ನ ಗೃಹ ಬಂಧನದಲ್ಲಿ ಎರಿಸಿದ್ರು ಸಿಎಂ ಇಬ್ರಾಹಿಂ ಮನೆಯವರು ಅನ್ನೋ ಮಾಹಿತಿ ಕೂಡ ಅಥವಾ ಆರೋಪ ಕೂಡ ಕೇಳಿ ಬರ್ತಿದೆ. ಇನ್ನು ನಿನ್ನೆ ಮುಂಜಾನೆ ಇಫಾಗೆ ಹಣ್ಣಿನ ಜ್ಯೂಸನ್ನ ಆಕೆಯ ತಾಯಿ ನೀಡಿದ್ರಂತೆ. ಈ ವೇಳೆ ಮಾತ್ರೆಯನ್ನ ನುಂಗಿಸಿ ಗರ್ಭಪಾತಕ್ಕೆ ಕಾರಣರಾಗಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ನಿನ್ನೆ ಸಂಜೆ ಇಫಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಹಣ ನೀಡಿ ಗರ್ಭಪಾತ ಮಾಡಿಸಿದ್ದಾರೆ ಅನ್ನೋ ಆರೋಪವನ್ನ ಮಾಡಲಾಗಿದೆ. ಇನ್ನು ಪತಿ ಕುಟುಂಬಕ್ಕೆ ಮಾಹಿತಿ ನೀಡದೆಯೇ ಇಫಾ ಗರ್ಭಪಾತ ಮಾಡಿಸಲಾಗಿದೆ ಅನ್ನೋ ಆರೋಪವನ್ನ ಸಿಎಂ ಇಬ್ರಾಹಿಂ ತಮ್ಮ ಸಿಎಂ ಖಾದರ್ ಮಾಡ್ತಾ ಇದ್ದಾರೆ. ಇಬ್ರಾಹಿಂ ಕುಟುಂಬದ ವಿರುದ್ಧ ದೂರು ನೀಡೋಕೆ ಕೂಡ ಇದೀಗ ಸಿಎಂ ಖಾದರ್ ನಿರ್ಧರಿಸಿದ್ದಾರೆ. ಪೊಲೀಸರಿಗೆ ದೂರು ಕೊಡೋಕೆ ಸಿಎಂ ಖಾದರ್ ತೀರ್ಮಾನ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ಅವರ ಮೇಲೆ ಭ್ರೂಣ ಹತ್ಯೆ ಆರೋಪ ಕೇಳಿಬಂದಿದೆ. ಅದು ಖುದ್ದು ಅವರ ತಮ್ಮ ಸಿಎಂ ಖಾದರ್ ಮಾಡ್ತಿರುವ ಗಂಭೀರ ಆರೋಪ ಇದು. ಸಿಎಂ ಖಾದರ್ ಅವರ ಪುತ್ರ ಹಾಗೆ ಸಿಎಂ ಇಬ್ರಾಹಿಂ ಅವರ ಪುತ್ರಿ ಪ್ರೀತಿಸಿ ಮದುವೆ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಗರ್ಭಿಣಿಯಾಗಿದ್ದ ಇಫಾಳನ್ನ ತವರು ಮನೆಗೆ ಕರೆಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆಕೆಗೆ ಹಣ್ಣಿನ ಜ್ಯೂಸ್ ಹಾಗೆ ಮಾತ್ರೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಆಕೆಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಪತಿಗೆ ಮಾಹಿತಿಯನ್ನ ನೀಡದಲೇ ಅಥವಾ ಪತಿಯ ಒಪ್ಪಿಗೆಯನ್ನ ಪಡೆದುಕೊಳ್ಳದಲೇ ಇಫಾಗೆ ಗರ್ಭಪಾತ ಮಾಡಿಸಲಾಗಿದೆ ಅನ್ನೋ ಗಂಭೀರ ಆರೋಪವನ್ನ ಸಿಎಂ ಖಾದರ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇಫಾಳ ಪತಿ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ ಮನೆಯವರು ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬಂದಿದ್ದು, ಇದೀಗ ಸಿಎಂ ಇಬ್ರಾಹಿಂ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರೋಕೆ ಕೂಡ ನಿರ್ಧರಿಸಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇಫಾ ಹಾಗೆ ಫೈಸಲ್ ಇವರಿಬ್ಬರ ಮದುವೆ ಅಥವಾ ನಿಶ್ಚಿತಾರ್ಥದ ಸಂದರ್ಭದ ದೃಶ್ಯಗಳು ಇದು. ಇಫಾಳಿಗೆ ಬಲವಂತವಾಗಿ ಅಥವಾ ಪತಿಯ ಮನೆಯವರಿಗೆ ವಿಷಯವನ್ನ ತಿಳಿಸದಲ್ಲೇ ಗರ್ಭಪಾತ ಮಾಡಿಸಿದ್ದಾರೆ ಅನ್ನುವ ಆರೋಪ ಇದೀಗ ಸಿಎಂ ಇಬ್ರಾಹಿಂ ವಿರುದ್ಧ ಕೇಳಿ ಬಂದಿರೋದು. ಇನ್ನು ಆಕೆ ಆಸ್ಪತ್ರೆಯಲ್ಲಿರುವ ಭಾವಚಿತ್ರವನ್ನ ಕೂಡ ಗಮನಿಸಬಹುದಾಗಿದೆ. ತಾಯಿ ಜ್ಯೂಸನ್ನ ಕೊಟ್ಟಿರ್ತಾರೆ. ಅದಾದ ನಂತರ ಮಾತ್ರೆಯೊಂದನ್ನ ಕೊಟ್ಟಿದ್ರಂತೆ. ಈ ಮಾತ್ರೆ ನುಂಗಿದ ಬಳಿಕ ಇಫಾಳಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಖಾಸಗಿ ಆಸ್ಪತ್ರೆಗೆ ಆಕೆಯನ್ನ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಹಣವನ್ನ ನೀಡಿ ಈಕೆಯ ಗರ್ಭಪಾತ ಮಾಡಿಸಲಾಗಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಆದ್ರೆ ಗರ್ಭಪಾತದ ಸಂದರ್ಭದಲ್ಲಿ ಇಫಾ ಪತಿ ಮನೆಗೆ ಅಂದ್ರೆ ಸಿಎಂ ಖಾದರ್ ಅವರ ಮನೆಗೆ ಮಾಹಿತಿಯನ್ನ ಮುಟ್ಟಿಸಲಿಲ್ಲ ಅನ್ನೋ ಗಂಭೀರ ಆರೋಪವನ್ನ ಕೂಡ ಇದೀಗ ಸಿಎಂ ಖಾದರ್ ಮಾಡ್ತಿರೋದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರೋಕೆ ಕೂಡ ಸಿಎಂ ಖಾದರ್ ನಿರ್ಧಾರ ಮಾಡಿದ್ದಾರೆ. ಸಿಎಂ ಖಾದರ್ ಖುದ್ದು ಸಿಎಂ ಇಬ್ರಾಹಿಂ ಅವರ ಸಹೋದರ, ಇವರ ಪುತ್ರ ಹಾಗೆ ಸಿಎಂ ಇಬ್ರಾಹಿಂ ಅವರ ಪುತ್ರಿ ಮದುವೆ ಆಗಿರ್ತಾರೆ. ಪುತ್ರಿಯ ಗರ್ಭಪಾತವನ್ನ ಮಾಡಿಸಿದ್ದಾರೆ ಸಿಎಂ ಇಬ್ರಾಹಿಂ ಅನ್ನೋ ಆರೋಪವನ್ನ ಖುದ್ದು ಅವರ ಸಹೋದರ ಸಿಎಂ ಖಾದರ್ ಮಾಡ್ತಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ಏನು ಇಫಾ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ವಿಕ್ರಮ್ ಆಸ್ಪತ್ರೆ. ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಾಗೇಂದ್ರ, ಸಿಎಂ ಇಬ್ರಾಹಿಂ ಅವರ ಕುಟುಂಬದ ವಿರುದ್ಧವಾಗಿ ಗಂಭೀರ ಆರೋಪ ಕೇಳಿ ಬರ್ತಾ ಇರೋದು ಭ್ರೂಣ ಹತ್ಯೆ ಮಾಡಿಸಿದ್ದಾರೆ ಅನ್ನೋ ಆರೋಪ. ಸೊ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ನಿಟ್ಟಿನಲ್ಲಿ? ಸ್ಮಿತಾ, ಇವತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವಂತಹ ಸಿಎಂ ಇಬ್ರಾಹಿಂ ಹಾಗೂ ಕುಟುಂಬಸ್ಥರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅದು ಸ್ವಂತ ಪುತ್ರಿಯ ಗರ್ಭಪಾತವನ್ನ ಮಾಡಿಸಿರುವಂಥ ಆರೋಪ ಬೇರೆ ಯಾರೂ ಕೂಡ ಮಾಡ್ತಿಲ್ಲ. ಸಿಎಂ ಇಬ್ರಾಹಿಂ ಅವರ ಸ್ವಂತ ತಮ್ಮನಾಗಿರುವಂತಹ ಸಿಎಂ ಖಾದರ್ ಮಾಡ್ತಿರುವಂಥದ್ದು. ಈ ಒಂದು ಕತೆ ಹಿಂದೆ ಅಂದರೆ ಸತ್ಯ ಅಂತಾರೆ 7 ತಿಂಗಳ ಹಿಂದೆ ಸಿಎಂ ಖಾದರ್ ಹಾಗೂ ಸಿಎಂ ಇಬ್ರಾಹಿಂ ಅವರ ಪುತ್ರ ಹಾಗೂ ಪುತ್ರಿ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ರು. ವರಸೆಯಲ್ಲಿ ಅಣ್ಣ ತಂಗಿ ಆದರೂ ಕೂಡ ಹಿರಿಯರು ಬುದ್ಧಿವಾದ ಹೇಳಿದ್ರು ಕೂಡ ಇಲ್ಲ, ನಾವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ, ಹಾಗಾಗಿ ನಾವು ಇಬ್ಬರು ಕೂಡ ವಿವಾಹವನ್ನು ವಾಗ್ತೀವಿ ಅಂತೇಳಿ ನಿಕಾ ಕೂಡ ಮಾಡ್ಕೊಂಡಿದ್ರು. ಅದೇ ರೀತಿಯಾದಂತೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ರು. ಸಿಎಂ ಇಬ್ರಾಹಿಂ ಅವರ ಪುತ್ರಿ ಇಫಾ ಹಾಗೂ ಸಿಎಂ ಖಾದರ್ ಅವರ ಪುತ್ರ ಫೈಸಲ್ ಅವರು 7 ತಿಂಗಳ ಹಿಂದೆ ವಿವಾಹವಾಗಿದ್ರು. ವಿವಾಹವಾದಾಗಿಂದಲೂ ಕೂಡ ಸಿಎಂ ಖಾದರ್ ಅವರಿಗೆ ಇನ್ನಿಲ್ಲದಂಥ ಕಿರುಕುಳನ್ನ ಕೊಡ್ತಿದ್ದಾರೆ ಅಂತೇಳಿ ಖುದ್ದು ಸಿಎಂ ಖಾದರ್ ಅವರು ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ 4 ತಿಂಗಳ ಹಿಂದೆ ಅಷ್ಟೇ ಸಿಎಂ ಖಾದರ್ ಅವರ ಸೊಸೆ ಗರ್ಭಿಣಿ ಕೂಡ ಆಗಿದ್ರು. ಆ ಒಂದು ಗರ್ಭಿಣಿ ಆದ ನಂತರ ಕಳೆದ ತಿಂಗಳು 22ನೇ ತಾರೀಕು ಇಫಾಳ ತಾಯಿ ಅಂದರೆ ಸಿಎಂ ಇಬ್ರಾಹಿಂ ಅವರ ಪತ್ನಿ ಫೋನ್ ಮಾಡಿ ನಿನ್ನ ನೋಡಬೇಕು ಮನೆಗೆ ಬಾ ಅಂತೇಳಿ ಕರೆಸಿಕೊಂಡು ಆ ಒಂದು ಮನೆಗೆ ಬಿಡೋಂಗೆ ಹೋದಂಥ ಸಮಯದಲ್ಲಿ ಆ ಸಿಎಂ ಖಾದರ್ ಅವರ ಪುತ್ರನ ಮೇಲೂ ಕೂಡ ಹಲ್ಲೆ ಮಾಡಿ ಆಕೆ ಪುತ್ರಿಯನ್ನ ಮನೆ ಹೊರಗಡೆ ಕರೆಸ್ಕೊಳ್ತಾರೆ. ಅದಾದ ನಂತರ ನಿನ್ನೆ ಅವರಿಗೆ ಒಂದು ಬೆಳಗಿನ ಜಾವ ಒಂದು ಮೂಸಂಬಿ ಜ್ಯೂಸನ್ನು ಕೊಟ್ಟಿದ್ರು. ಆ ಒಂದು ಜ್ಯೂಸ್ನಲ್ಲಿ ಯಾವುದೋ ಒಂದು ರೀತಿಯಂಥ ಮಾತ್ರೆಯನ್ನು ಹಾಕಿ ಕೊಟ್ಟಿದ್ದಾರೆ. ಅದಾದ ನಂತರ ನನ್ನ ಸೊಸೆಗೆ ರಾತ್ರಿ 8 ಗಂಟೆ ಸಮಯದಲ್ಲಿ ಹೊಟ್ಟೆ ನೋವು ಬಂದಿತ್ತು, ಹಾಗಾಗಿ ಆಕೆ ನನ್ನ ಮಗನಿಗೆ ಒಂದು ಫೋನನ್ನು ಕೂಡ ಮಾಡಿದ್ಲು. ನನಗೆ ಈ ರೀತಿಯಾಗಿ ವಿಕ್ರಮ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದಾರೆ, ಆದಷ್ಟು ನೀನು ಬೇಗ ಅಲ್ಲಿಗೆ ಬಾ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದರೆ ನಾವು ಆಸ್ಪತ್ರೆ ಬಳಿ ಬರೋಷ್ಟು ಒಳಗಡೆ ಅವರು ಹಣವನ್ನು ಕೊಟ್ಟು ನನ್ನ ಸೊಸೆಗೆ ಅಬಾರ್ಷನ್ ಮಾಡಿಸಿದ್ದಾರೆ ಅಂತೇಳಿ ಕಣ್ಣೀರನ್ನು ಹರಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖುದ್ದು ಸಿಎಂ ಇಬ್ರಾಹಿಂ ಅವರ ಸ್ವಂತ ತಮ್ಮ ಆಗಿರುವಂಥ ಸಿಎಂ ಖಾದರ್ ಅವರು ಇದ್ದಾರೆ. ಅವ್ರನ್ನೇ ಕೇಳ್ತೀನಿ, ಈ ಒಂದು ಆರೋಪ ಯಾಕೆ ಮಾಡಿದ್ರೆ ಸರ್? ಈಗ ಅಬಾರ್ಷನ್ ಆಗೋಗಿದೆ ಅಂತ ಹೇಳ್ತಿದ್ರಿ, ಏನಕ್ಕೋಸ್ಕರ ಇವರು ಈ ಥರ ಅಬಾರ್ಷನ್ ಮಾಡಿಸಿದ್ದಾರೆ ಸರ್? ಅವರಲ್ಲಿ ಒಂದು ಜಿದ್ದಾಜಿದ್ದಿ ಅವ್ರ ಲೆವೆಲಿಗೆ ನಾನಿಲ್ಲ ಅಂತ ಅಷ್ಟೇ. ಅವರು ಶ್ರೀಮಂತರು, ಹಣವಂತರು, ಅವ್ರ ಲೆವೆಲಿಗೆ ನಾನು ಇಲ್ಲ ಅಂಥೇಳಿ ಅವ್ರನ್ನ ಒಂದು ಏನಂತಾರೆ ಜಿದ್ದಾಜಿದ್ದಿ ಮೇಲೆ ಇದನ್ನು ಬೇರ್ಪಡಿಸೋಕ್ಕೋಸ್ಕರ ಇವರು ಸುಮಾರು 7 ತಿಂಗಳಿಂದನೂ ಪ್ರಯತ್ನ ಪಡ್ತಾ ಇದ್ದಾರೆ. ನಿನ್ನೆ ಏನಾಯಿತು, ನಿಮಗೆ ಯಾವ ರೀತಿ ಮಾಹಿತಿ ಗೊತ್ತಾಯಿತು ಈ ಥರ ಆಗಿದೆ ಅನ್ನೋದು? ನಿನ್ನೆ ನಾವು ಮೈಸೂರಲ್ಲಿದ್ದಾಗ ನಮ್ಮ ಹೋದ ತಿಂಗಳು 22ನೇ ತಾರೀಕಲ್ಲಿ ನಮ್ಮ ಮಗನಿಗೂ ನನ್ನ ಸೊಸೆಗೂ ಕರೆಸಿದ್ರು ಅವ್ರ ಮನೆಯಲ್ಲಿ. ಈ ಥರ ಅಮ್ಮ ಅವರು ನಿನಗೆ ನೋಡಬೇಕು ಬಾರಮ್ಮ ಅಂಥೇಳಿ ಹುಡುಗಿ ಅಣ್ಣ ಫಯೇಜ್ ಅನ್ನೋನು ಕರೆಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋದಾಗ ಇವನು ಒಳಗಡೆ ಬಾ ಅಂಥೇಳಿ ಕರ್ಕೊಂಡೋಗಿ ಬಿಡೋ ಟೈಮ್ನಲ್ಲಿ ಅಲ್ಲಿದ್ದ ಗಾರ್ಡ್ಸು ಇವ್ರ ಮನೆ ಏನು ಕಾಯ್ತಾ ಇದ್ದಾರೆ ಗಾರ್ಡ್ಗಳು ಅವ್ರ ಕೈಯಿಂದ ಹಿಡಿಸಿ ಇವನ ಮೇಲ್ಗಡೆ ಹೋಗಿ ಬ್ಯಾಟ್ ತಂದು ಬ್ಯಾಟಿಂದ ಹೊಡೆದು ನೋಡಿ ಕೈನ ಈ ಥರ ಅವನ್ನೆಲ್ಲ ಹೊಡೆದು ಈ ಥರ ಎಲ್ಲ ಸೊಲ್ಲಿಂಗ್ ಬಂದಾಗ ಹೊಡೆದಿದ್ದಾರೆ, ಕಾಲ್ಗೂ ಹೊಡೆದಿದ್ದಾರೆ. ಡಾಕ್ಟ್ರಿಗೆ ತೋರಿಸಿದ್ದೀನಿ. ನಂತರ ನನ್ನ ಹುಡುಗ ಮನೆ ಹತ್ರ ಬಂದು ಅಳ್ಕೊಂಡು ಡ್ಯಾಡಿ ನನಗೆ ಈ ಥರ ಹಿಂಗೆ ಮಾಡಿಬಿಟ್ಟ ಫೈಜು ಅಂತಂತ ಹೇಳಿದ ತಕ್ಷಣವೇ ನಾನು ದೊಡ್ಡವ್ರಿಗೆ ಫೋನ್ ಮಾಡಿದೆ ಹೇಳೋಣ ಅಂತಂಥೇಳಿ. ನನ್ನ ಮೊಬೈಲ್ ಅವ್ರಿಗೆ ರಿಸೀವ್ ಮಾಡ್ತಾಯಿಲ್ಲ 7 ತಿಂಗಳಿಂದನೂ ಇಷ್ಟು ಟಾರ್ಚರ್ ಮಾಡ್ತಾಯಿದ್ದಾನೆ ಅಂತಂತ ಹೇಳಿದ್ರೆ ಅವ್ರ ಹುಡುಗ. ನಾನು ಬಾಡಿಗೆ ಮನೇಲಿ ವಾಸ ಇರೋದು ಸಂಜಯ್ ನಗರದಲ್ಲಿ. ಆ ಓನರ್ಗೂ ಸಹ ಫೋನ್ ಮಾಡಿ ಅವ್ರಿಗೆ ನೀವು ಖಾಲಿ ಮಾಡಿಸಿ, ಇಲ್ಲಾಂದರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ ಅವ್ರನ್ನ ಟಾರ್ಚರ್ ಕೊಡ್ತಾ ಇದ್ದಾನೆ. ಅಲ್ಲ, ನಿನ್ನೆ ಆಸ್ಪತ್ರೆಗೆ ಎಷ್ಟೊತ್ತು ಕರ್ಕೊಂಬಂದರು, ಆಸ್ಪತ್ರೆಯಲ್ಲಿ ಏನೇನಾಯಿತು, ನಿಮಗೆ ಆಸ್ಪತ್ರೆಯಿಂದ ಯಾವ ರೀತಿ ಮಾಹಿತಿ ಬಂತು, ಹೇಗೆ ಗೊತ್ತಾಯಿತು ಅಂತ? ನಿನ್ನೆ ನಮಗೆ ಮಧ್ಯಾಹ್ನ ಒಂದು 2:30 ಅಷ್ಟೊತ್ತಿಗೆ ನನ್ನ ಮಗನಿಗೆ ನನ್ನ ಸೊಸೆ ಫೋನ್ ಮಾಡಿದ್ದಾಳೆ. ಮೈಸೂರಲ್ಲಿದ್ವಿ ನಾವು. ಈ ಥರ ನನಗೆ ಯಾಕೋ ಹೊಟ್ಟೆ ನೋವು ಆಗ್ತಾಯಿದೆ, ನೀನು ಸ್ವಲ್ಪ ಬಾ, ನನಗೆ ಯಾಕೋ ಡೌಟ್ ಆಗ್ತಾಯಿದೆ ಅಂಥೇಳಿ ಕರೆಸಿದ್ಕೆ ನಮ್ಮ ಹುಡುಗ ಏನು ಮಾಡ್ದ, ಇಮಿಡಿಯೇಟ್ಲಿ ಡ್ಯಾಡ್ ನಾನು ಸ್ವಲ್ಪ ಹೋಗಿ ಬರ್ತೀನಿ, ಏನೋ ಹೊಟ್ಟೆ ನೋವು ಅಂತಂತೇಳಿ ಆಯ್ತಪ್ಪ ಬೇಗ ಬಂದುಬಿಡು ಹೋಗಿ ಅಂತೇಳಿ ಕಳಿಸ್ಕೊಟ್ಟೆ. ಕಳಿಸ್ಕೊಟ್ಟಾಗ ಏನಾಗಿದೆ, ಇವನು ಅಲ್ಲಿಂದ 4 ಗಂಟೆಗೆ ಬಿಟ್ಟಿದ್ದಾನೆ, ಇಲ್ಲಿ ಬರೋ ಅಷ್ಟರಲ್ಲಿ 8 ಗಂಟೆ ಆಗಿದೆ. ಮತ್ತು ದಾರಿಯಲ್ಲಿ ಫೋನ್ ಮಾಡಿದ್ದಾಳೆ ಆಕೆ, ನಾನು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೀನಿ, ನೀನು ಎಲ್ಲಿದ್ದೀಯಾ ಅಂತಂಥೇಳಿ. ನಾನು ಇಲ್ಲೇ ಈಗ ಬಂದೆ, ಒಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ತಕ್ಷಣವೇ ಇಲ್ಲ ನನಗೆ ಈ ಥರ ಜ್ಯೂಸ್ ಕೊಟ್ಟರು, ನಾನು ರಾತ್ರಿ ನೋಡಿದ್ರೆ ನನಗೆ ಅಬಾರ್ಷನ್ ಆಗ್ಬಿಡುತ್ತೆ ಅಂತೇಳಿ ಅಳಕ್ಕೆ ಶುರು ಮಾಡಿಬಿಟ್ಲು ಅವಳು. ತಕ್ಷಣವೇ ಇವನು ಮೇಲ್ಗಡೆ ICU ಹೋಗಿ ನೋಡಿದಾಗ ಇವಳನ್ನ ICU ಮಲಗಿಸ್ಬಿಟ್ಟಿದ್ದಾರೆ. ಡ್ರಿಪ್ಸ್ ಎಲ್ಲ ಕೊಟ್ಬಿಟ್ಟು ಡಾಕ್ಟ್ರು ವೆಂಕಟೇಶ್ ಅನ್ನೋರು, ಲೇಡಿ ಡಾಕ್ಟ್ರು ಯಾರಪ್ಪ,
ಶಶಿಕಲಾ ಅಂತ ಹೇಳಿ ಇಬ್ಬರು ಸೇರಿ ಅಭಾಷಣ ಮಾಡಿ ವಿತೌಟ್ ಇವನ ಪರ್ಮಿಷನ್ ಇಲ್ಲದೆ ನಮಗೂ ಸಹ ಕೇಳಿದೆ. ನಾನು ಮಾವ ಆಗಿದ್ದೀನಿ, ನನ್ನ ಮಗ ಅವನ ಹಸ್ಬೆಂಡ್ ಆಗಿದ್ದಾನೆ, ನನ್ನ ಮಿಸ್ಸಸ್ಸಿಗಾಗಲಿ ನನಗಾಗಲಿ ನನ್ನ ಮಗನಿಗಾಗಲಿ ಯಾರಿಗೂ ಒಂದು ವಿಷಯ ತಿಳಿಸ್ಲಿಲ್ಲ. ಇವರು ಕರ್ಕೊಂಬಂದು ಇಮಿಡಿಯೇಟ್ಲಿ ಅವ್ರು 20,000 ಚಾರ್ಜ್ ಆಗುತ್ತೆ ಅಂತ ಹೇಳಿದ ತಕ್ಷಣ 25,000 ರೂಪಾಯಿ ಟೇಬಲ್ ಮೇಲೆ ಬಿಸಾಕ್ಬಿಟ್ಟು ನನ್ನ ಸೊಸೆಗೆ ICUಯಲ್ಲಿ ಒಬ್ಬಳಿಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ರಾತ್ರಿ 10 ಗಂಟೆಯಲ್ಲಿ. ಇವನು ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಇವನು ಒಬ್ಬನೇ ನನ್ನ ಸೊಸೆ ಜೊತೆಲಿ ನಿಂತ್ಕೊಂಡಿದ್ದಾನೆ. ಆ ಅಮ್ಮ ಕಣ್ಣೀರಲ್ಲಿ ನೀರು ಹಾಕಿ ನಾನು ಬೆಳಗ್ಗೆ 7:30ಗೆ ನಾನು ರೀಚ್ ಆದೆ ಮೈಸೂರಿಂದ. ವಿಷಯ ತಿಳಿದ್ಬಿಟ್ಟು ಈ ಥರ ಆಯ್ತದ ಅಂತೇಳಿ ಬಂದು ನೋಡಿದಾಗ ಡ್ಯಾಡಿ ನನ್ನ ಮಗು ಸತ್ತೋಗ್ಬಿಡ್ತು, ಸಾಯಿಸ್ಬಿಟ್ರು ಎಲ್ಲ ಸೇರಿ ಇವರು. ನಂತರ ನಾನು ಹೋಗಿ ನೋಡ್ತೀನಿ, ಮಗು 4.5 ತಿಂಗಳಿದ ಮಗು, ಗಂಡು ಮಗು, ಭಾಳ ಆರೋಗ್ಯವಾಗಿದೆ. ಇದನ್ನು ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಇವತ್ತು ರಾಜ್ಯ ನಡೆಸೋರವರೊಬ್ಬರು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಫ್ಯಾಮಿಲಿಯಲ್ಲಿ ಈ ಥರ ಆಯಿತು ಅಂತಂತ ಹೇಳಿದ್ರೆ ಬಡವರು ಬಗ್ಗರು ಬೇರೆಯವ್ರನ್ನ ಯಾವ ಥರ ಇವ್ರಿರ್ತಲ್ಲ. ನನ್ನ ಮೊಮ್ಮಗನಿಗೆ ಈ ಥರ ಚಿತ್ರಹಿಂಸೆ ಮಾಡಿ ಹೊಡೆದೆ, ನನ್ನ ಮಗನಿಗೂ ಹೊಡೆದ್ರು, ನನ್ನ ಮೊಮ್ಮಗನಿಗೆ ಸಾಯಿಸೇ ಬಿಟ್ಟರು. ಹಾಗಾಗಿ ನಿಮ್ಮಲ್ಲಿ ಇವತ್ತು ನನ್ನನ್ನು ನ್ಯಾಯ ದೊರಕಿಸ್ಕೊಡ್ಬೇಕು. ಸರ್, ಈಗ ನೀವು ಮುಂದೆ ಯಾವ ರೀತಿ ಕ್ರಮ ಜರುಗಿಸೋಕ್ಕೆ ಮುಂದಾಗ್ತೀರಾ, ಏನು ಮಾಡ್ತೀರಾ? ನಾನೀಗ ಇದೆಲ್ಲ ವಿಷಯಗಳೆಲ್ಲ ನಿಮಗೆಲ್ಲ ನಾನು ಗಮನಕ್ಕೆ ತಂದಿದ್ದೀನಿ. ನಾನು ಕಂಪ್ಲೇಂಟ್ ಸಹ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಹಾಗಾಗಿ ನನಗೆ ನ್ಯಾಯ ಸಿಗಬೇಕು. ನನ್ನ ಮಗನಿಗೂ ಹೊಡೆದಿದ್ದಾರೆ, ನನ್ನ ಮೊಮ್ಮಗನಿಗೂ ಸಾಯಿಸಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ, ಯಾರು ತಂದು ಅಡ್ಮಿಟ್ ಮಾಡಿದ್ರೋ, ಯಾರು ದುಡ್ಡು ಕೊಟ್ಟಿದ್ದಾರೋ, ಯಾರು ಸಿಗ್ನೇಚರ್ ಇದೆಯೋ, ಯಾವ ಡಾಕ್ಟ್ರು, ಯಾವ ಹಾಸ್ಪಿಟ್ಲು, ಇದ್ರ ಮೇಲೆಲ್ಲ ಸಕ್ತವಾಗಿ ಕ್ರಮ ತಗೊಳ್ಳಿ ಅಂತೇಳಿ ನಾನು ಕಮಿಷನರು ಅಥವಾ DCP ಅವ್ರನ್ನ ಈಗ ಮಧ್ಯಾಹ್ನ 12 ಗಂಟೆ ಅಷ್ಟು ಕಾಣ್ತೀನಿ. ಸರ್, ಈಗ ಒಂದು ಪ್ರಶ್ನೆ ಏನಂತಂದರೆ, ಈ ವಿಚಾರಗಳೆಲ್ಲವೂ ಕೂಡ ನಿಮ್ಮ ಅಣ್ಣ CM ಇಬ್ರಾಹಿಂ ಅವ್ರಿಗೆ ಗೊತ್ತಿದೆಯಾ ಅಥವಾ ಏನು ಗೊತ್ತಿದ್ದು ಕೂಡ ಕಣ್ಮುಚ್ಕೊಂಡು ಮನೇಲಿ ಕೂತಿದ್ದಾರಾ ಅಂತ? ವಿಚಾರ ಇವರಿಗೆ ಮುಂಚೆನೇ ಗೊತ್ತಾಗಿದೆ, ಇಲ್ಲ ಅಂತಂತ ಹೇಳ. ಆದರೂ ಇವರೇನಂದ್ರು, ಬೇಡಪ್ಪ ನೀನೊಂದು ಕೆಲಸ ಮಾಡು, ನೋಡು ಅಲ್ಲಿ ಒಪ್ತಾ ಇಲ್ಲ ಮನೆಯಲ್ಲಿ, ನನ್ನ ಮಿಸ್ಸಸ್ ಸಂಗಿ ಅಳ್ತಾ ಇದ್ದಾಳೆ, ನನ್ನ ಮಗ ಅಳ್ತಾ ಇದ್ದಾನೆ, ಮಗಳು ಅಳ್ತಿದ್ದಾಳೆ ಅಂತ ಹೇಳಿದ್ಕೆ 2-3 ಸಲ ತೊಗೊಂಡೋಗಿ ಬಿಟ್ವಿ ನಾವು. ಒಂದು ಸಲ ದುಬೈಗೂ ಕರ್ಕೊಂಡು ಹೋಗ್ಬಿಟ್ರು, ಏರ್ಪೋರ್ಟಲ್ಲಿ ತೊಗೊಂಡೋಗ್ಬಿಟ್ಟ ನನ್ನ ತಮ್ಮ. ಅಲ್ಲಿಂದ ದುಬೈ ಕರ್ಕೊಂಡೋದ್ರು. ಹೋಗ್ಲಿ ಅಪ್ಪ, ನಿಮ್ಮ ಇಷ್ಟ ಬಂದಂಗೆ ಮಾಡಿ, ಮದುವೆ ಆಗಿದ್ದಾನೆ ಅವನು, ನೀವು ಬುದ್ಧಿವಂತರೇ ಈ ಥರ ಮಾಡಿದ್ರೆ ಹೆಂಗೆ? ನಿಮಗೆ ಬುದ್ಧಿ ದೇವ್ರು, ಒಳ್ಳೆ ಬುದ್ಧಿ ದೇವ್ರು ಕೊಡಲಿ ನಿಮಗೆ. ಕರ್ಕೊಂಡೋಗಿ ಎಷ್ಟು ದಿವಸ ಕರ್ಕೊಂಡು ಹೋಗ್ತೀರ ಅಂತೇಳಿ ಕಳಿಸ್ಕೊಟ್ಟು ಆ ಹುಡುಗಿ 3 ದಿವಸಕ್ಕೆ ಅಲ್ಲಿಂದ ಗಲಾಟೆ ಮಾಡಿ ಬಂದ್ಬಿಟ್ಲು, ನನ್ನ ಹಸ್ಬೆಂಡಿಗೆ ಬಿಟ್ಟು ಇರಲ್ಲ ಅಂತಂಥೇಳಿ. ಇಲ್ಲಿ ಆದ ನಂತರ ಮತ್ತೆ ಇವರು ಎವ್ರಿ ಡೇ ಫೋನ್ ಮಾಡೋದು, ಟಾರ್ಚರ್ ಕೊಡೋದು, ಕಳಿಸ್ಕೊಡು ಅಂತಂತ ಹೇಳೋದು, ಇವ್ರ ಮಗ ಟಾರ್ಚರ್ ಕೊಡೋದು, ಫೋನ್ಗಳು ಮಾಡಿಸಿ ಬೆದರಿಕೆ ಹಾಕೋದು, ನಿನಗೆ ಮರ್ಡರ್ ಮಾಡಿಸ್ತೀನಿ ಅಂತ ಹೇಳೋದು, ನಿನಗೆ ಹೊಡಿತೀನಿ ಅಂತಂತ ಹೇಳೋದು, ಮನೆಗೆ ಬೆಂಕಿ ಹಾಕ್ಸ್ತೀನಿ ಅಂತ ಹೇಳೋದು. ಈ ಥರ ಎಲ್ಲ ಬೆದರಿಕೆ ಆಗ್ತಾ ಇದ್ದಿದ್ದು ಯಾರು? ಇವ್ರ ಮಗ ಫೈಜನ್ ಅವನು ಸುಮಾರು 7 ತಿಂಗಳಿಂದ ನನಗೂ ನನ್ನ ಮಗನಿಗೆ ಬೆನ್ನು ಹತ್ಕೊಂಡಿದ್ದಾನೆ. ಈಗ ಬಂದಿದ್ದಾನೆ ಅವನು ನನ್ನ ತಂಗಿಗೆ ನೋಡ್ಬೇಕಂತಂತೇಳಿ. ನನ್ನ ಸೊಸೆ ಏನು ಹೇಳ್ತಾ ಇದೆ, ಯಾರ ಮುಖ ನೋಡಿದ್ರು ನಾನು ಅವನ ಮುಖ ನೋಡಲ್ಲ, ಇಲ್ಲಿ ಕಳಿಸ್ಬಿಡಿ ಅಂತ ಹೇಳಿ ಕಳಿಸ್ತಾಳೆ. ಈ ಥರ ದೌರ್ಜನ್ಯ ಅತ್ಯಾಚಾರ ಮಾಡಿದ್ದಾರೆ. ಒಂದು ಮಗುನ ಇವರು ಜೀವ ತೆಗೆದಿದ್ದಾರೆ. ಹಾಗಾಗಿ ನನಗೆ ನ್ಯಾಯ ಸಿಗಬೇಕು. ಅದು ಯಾರೇ ಇರಲಿ, ಎಂಥವರೇ ಇರಲಿ, ನನ್ನ ಮೇಲೆ ಅವರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಬೆದರಿಕೆ ಬರ್ತಾಯಿದೆ ಅವಾಲಿಂದ ನನಗೆ ಫೋನ್ಗಳು. ಸ್ಮಿತಾ, ಇನ್ನಿಷ್ಟು ತಂದೆ CM ಖಾದರ್ ಅವರ ಮತ್ತು ಇನ್ನು ಫೈಸಲ್ ಕೂಡ ಇದ್ದಾರೆ, ಮಗ ಅವ್ರು ಹೇಳ್ತಾರೆ. ನಿಮಗೆ ಎಷ್ಟೊತ್ತು ಗೊತ್ತಾಯಿತು, ಏನಾಯಿತು? As I told you yesterday, by around 8 o'clock I had reached Bangalore. So I went home and I tried calling her. As she's not using her phone, I tried calling her sister and I tried calling her mother, but nobody was responding. So somewhere I felt something. Your son? Yes, I lost my son. You are going to complain in? Yes, definitely. Yes, of course I will want to. ಇದಿಷ್ಟು ಸ್ಮಿತಾ ಕುಟುಂಬಸ್ಥರ CM ಖಾದರ್ ಹಾಗೂ CM ಖಾದರ್ ಅವರ ಪುತ್ರ ಫೈಸಲ್ ಮಾಡ್ತಿರುವಂಥದ್ದು. ನಾವು ಕಾನೂನು ರೀತಿಯಾಗಿ ಆಸ್ಪತ್ರೆ ಹಾಗೂ ಇಲ್ಲಿ ಕರ್ಕೊಂಬಂದು ದಾಖಲೆ ಮಾಡೋದ್ರ ಜೊತೆಗೆ ಈ ಘಟನೆಗೆ ಯಾರ್ಯಾರು ಕಾರಣ ಆಗಿರೋ ಅಂಥವ್ರ ವಿರುದ್ಧ ನಾವು ಕಾನೂನು ರೀತಿಯಾಗಿ ಕ್ರಮವನ್ನು ಜರುಗಿಸೋದಕ್ಕೆ 12 ಗಂಟೆ ನಂತರ DCP ಹಾಗೂ ಕಮಿಷನರ್ನ ನೇರವಾಗಿ ಮೀಟ್ ಮಾಡಿ ನಾವು ದೂರನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ.